ಮಾಸ್ತರ ಎಲ್ಲೆಲ್ಲಿದ್ದ ಬಂದಾರೆ ಇವರ ಮಾಸ್ತರ ಆವು ಅಣ್ಣ ಮೈಯೆಲ್ಲ ಹಸುರು ಬಣ್ಣ ಕಮಲದಂತೆ ನಿನ್ನ ಕಣ್ಣುಗಳು ದ್ವಾಪಾರ ಯುಗದ ಧರ್ಮರಾಜನೇ ಮಹಾತ್ಮ ಗಾಂಧಿ ಗೋಪಾನ್ವಿತಿ ಭೀಮಶಕ್ತಿಯೇ ಸುಭಾಷ್ ಚಂದ್ರನೇ ನೀ ಬಂದೆ ಭಕ್ತರೇ ನೆಹರು ಪಾರ್ಥನೆನಿಸಿಕೊಂಡೆ ಸ್ವಯಂ ಕಾಲದಲ್ಲಿ ರಾಜ್ಯವನ್ನ ಆಳ್ತಾ ಬಂದವರು ತಾವದಾರು ದೇವ ದಿವ್ಯ ಪ್ರಭಾವ ಈ ಕ್ಷಿತಿಯನ್ನು ಕುಚ್ಚನ್ನು ಬಿಡಿದ ರಕ್ಷಿಸುವ ಚಿಂತಕರ ಸೂಕ್ಷ್ಮ ಸ್ಮರಣೀಯರು ಕ್ಷಣಕ್ಕೆ ಬಂಧಿಸುವ ದೀಕ್ಷಿತರಂತೆ ಶೋಭಿಸುತ್ತಿರುವ ನಕ್ಷತ್ರಕಾರಿ ನೀರುದಾವರದೇ ಸೇವಕ ಆಹೋ ದೇವ ನನಗೆ ಸಾರಥ್ಯನವರು ತಮ್ಮ ಮಾಹಿತ್ಯವನ್ನು ಹೇಳಬೇಕು ಸಾವತಿ ಆಹೋ ದೇವ ನಾವು ಯಾರು ಅಂದರೆ ನೀವ್ಯಾರಪ್ಪ ಅಂಗವಂಗ ಕಾಳಿಂಗ ಶ್ರೀರಮಣಿ ಆಳ ಚಪ್ಪನ್ನು ಆಳು ಮೇಸರು ಮೆರೆಯುವ ಪ್ರಾಂತಕರಂತೆ ಒಪ್ಪಿಗೆ ಪರಿಪಾಲಿಸುವ ಗಂಡುಗಳಿಗ ಗಂಡ ಪುಂಡ ಪ್ರಚಂಡ ದಂಡ ದಶರಥ ಮಹಾರಾಜರ ಕುಮಾರ ಶ್ರೀರಾಮಚಂದ್ರನನ್ನು ತಿಳಿದ ಸಾರಥಿ ಸಾಧಿಸುವ ಪ್ರೀತಿ ಶ್ರೀರಾಮಚಂದ್ರನಾದರೂ ಸಹಜವಾಗಿ ದೇವಾ ಈ ಸಭಾತ್ಮಕಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆ ಹರಿಯರೇ ಸಾರಥಿ ಆಹೋ ದೇವ ಈ ಸಭಾವಧ್ಯಕ್ಕೆ ಬಂದಿರುವ ತಾತ್ಪರ್ಯವೇನೆಂದರೆ ನಮ್ಮ ಜನಕರಾದ ದಶರಥ ಮಹಾರಾಜರು ಕರೆಸಿದ ಕಾರಣ ಕೊರೋನಾವಾಗಿ ಕಣ್ಣಿಯ ಸಾರಥಿ ಎಂಬುವ ಕಾರಣ ವೈರಿಯನ್ನು ರಿಕ್ಷಸ್ಥರಲ್ಲಿ ಈ ಕಾರಣ ಎಳೆಯಬಾರ ಆಹೋ ರಾಜ ಬಂದವರನ್ನು ಆರಂಭಿಸಿದ್ದೇವೆ ಅವನ ಆಗನವಾದ ಸುರಕ್ಷೆಯಿಂದ ಅವರ ಹೃದಯವನ್ನು ಸೀಳಿ ನಾಲ್ಕ ಬುದ್ಧಿವಂತ ಜನರನ್ನು ಮಾಡಿ ನಾಮ ನೇತ್ರದಿಂದ ಸದಾಭಕ್ತರ ಪಾದ ಹಿಡಿದರು ನಡೆಸುವ ಮೊದಲವಾಗಿ ಕದನಗಳಿಂದ ಇಂದಿನವರೇ ಸೇವಕ ಆಹೋ ರಾಜ ನಾನಾರಂಭುವುದು ಕೇಳಪ್ಪ ಅಲ್ಲೇ ನೋಡ್ರಿ ಮಾಸ್ತರ ಆದಿ ಮುಂದಿರುವ ಬೂದಿ ಅಂತ ಹೊಲಕ ಜ್ವಾಳ ಬಿಟ್ಟು ಬಿಟ್ಟಿನ್ರಿ ಜ್ವಾಳ ಬೆಳೆದು ಬಿಡ್ತೀರಿ ಅಪರಾಂಪ್ರ ಕೊಯ್ಯ ಜನ 300 ಗೂಡಾಕ ಜನ 600 ಮಾಸ್ತರ ಕಣ ಮಾಡ್ಬೇಕಾಗ್ತದೆ ಕಣಿಗೆ ಬಂದು ಕಣ ಕೆರೆದ್ರು ನೀರು ಲೋಟರು ಬಂದು ನೀರು ಹಾಕಿದ್ರು ಸಂಗಾಳರು ಬಂದು ಕಣ ಸಾರ್ತಿದ್ರು ಅವಾಗ ನೋಡ್ರಿ ಕಣ ಸಾರ್ತಿದ್ರಿ ಸಪ್ಪಿ ಇರ್ಬೇಕಲ್ಲ ಸೋಮನಾಳರು ಬಂದು ಸಪ್ಪಿ ಏರಿದ್ರು ಚೆಮ್ಯಾಳರು ಬಂದು ಚೆನಿ ಮುರಿದ್ರು ಹೇಳ್ರಿ ಹಂಚಿನಾಳರು ಬಂದು ಹಂಚಿ ಕಟ್ಟಿದ್ರಿ ಮಾಸ್ತರ ಹಂಚಿ ಪದ ಅಂದ್ರೆ ಹಳೆಯರು ಒಂದು ಸೂರ್ಯ ಗೊತ್ತಿಸಿರನ್ನ ತಾರಿ ಪನೋಡಾರ ಗೊತ್ತಿಸಿರನ್ನ ತಾರಿ ಪನೋಡಾರ ತಾರಿ ಪರಂಜಾಗ ತಾರಿ ಪರಂಜಾಗ ಮನೆಯೋಳ ತಾಯವ್ವ ನೋಡಿ ಬೈದಾಳ ತಾಯವ್ವ ನೋಡಿ ಬೈದಾಳು ಸುರಪರದ ಜಲದ ವಸತಿ ಕೇಳೆ ಸ್ವರಿಗಾಳ ಜಲದ ವಸತಿ ಕೇಳೆ ಸ್ವರಿಗಾಳು ಇವ್ರ ತಾಯಿ ಅಂಗಿನ ಉಳಿಸಾಳು
ಸಭಾತ್ರಮಕ್ಕೆ ಬಂದ ತಾತ್ಪರ್ಯ ಸಾರಥಿ ಈ ಸಭಾಮಧ್ಯಕ್ಕೆ ಬಂದ ಸಾರವೇನೆಂದರೆ ನಮ್ಮ ತಂದೆಯವರಾದ ನಮ್ಮ ರಾಜ್ಯದ ಧರಿಸಿದ ಕಾಲ ಬಲೆ ಬಲೆ ಮರಣವಾಯಿತು ಎಂಬುವ ಜಾಣ ಅಲ್ಲೆದವ್ರು ನೋಡಪ್ಪ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಅಲ್ಲೆದವ್ರು ನೋಡಿ ಮಾತಾಡ ಬಾಯವ ಒಂದು ಸಲ ಬಾಯವ ಇದಾರೆ ಈ ಕಂಟಕದಿಂದ ಮುಕ್ತನಾಗಿ ಎಂದು ಆಶೀರ್ವಾದ ಮಾಡಿ ಈ ಕಂಟಕನೆಂಬ ಇರಲಿಕ್ಕೆ ಅಂತ ಕಂಟಕವು ದಾವದು ವಿಸ್ತಾರವಾಗಿ ಹೇಳಬೇಕೇ ಜನಕ. ಏ ಪುತ್ರ ಏಳು ಏಳಕ್ಕೆ ಶಬ್ದವೇ ವಾದವದು ಪುತ್ರ ಹಿಂದಕ್ಕೆ ದೇವಾಸುರ ಆಶ್ರಯದಿಂದ ಕೈಗೆ 2 ವರಗಳನ್ನು ಕೊಟ್ಟಿದ್ದೇನೆ. ವಚನ ಕೊಟ್ಟ ಪ್ರಕಾರ ಈ ರೀತಿಯರು ನಿನ್ನ ಪುಸ್ತಕಕ್ಕಾಗಿ ಇರೋದ್ರಿಂದ ವರಗಳನ್ನು ಕೇಳಿದರು. ಪ್ರಮಾಣ ಪೂರ್ವಕವಾಗಿ ಕೇಳಿದರು. ನಾನು ಬರೆಯದೆ ಈ ರೀತಿಯರಿಗೆ ವಚನವನ್ನು ಕೊಟ್ಟರು. ಈ ಪೂರ್ವ ಕೇಳಿದ ವರವನ್ನು ಈ ರೀತಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕು ಮತ್ತು ತನ್ನ ಮಗನಾದ ಭಕ್ತರಿಗೆ ಆದ ಕಾರಣ ಜನರನ್ನು ಸತ್ಯ ಪ್ರಸಿದ್ಧಿವಂತನು ಅನಿಸಬೇಕಾದ್ರೆ ಜಗತ್ತಿನಲ್ಲಿ ಅನಿಸಬೇಕಾದ್ರೆ ಈ ಮಾತನ್ನು ನಡೆಸಬೇಕು. ಹೇ ಜನಕ, ಇದು ಯಾವ ದೊಡ್ಡ ಕಾರ್ಯವು? ಪಿತೃವಾಕ್ಯವನ್ನು ಉಲ್ಲಂಘಿಸುವವರಿಗೆ ಹಲವಾರು ದೃಷ್ಟಾಂತವಿದೆ. ಅದು ಏನೆಂದರೆ ಹರಿರಾತ್ರಿ ಹರೋಣ, ಬ್ರಹ್ಮರಾತ್ರಿ ಸೂರ್ಯನ. ಹೇ ರಾತ ಲಿಖಿತ ಸರಿನಾ? ಹೇ ಜನಕ, ಇದರ ತಾತ್ಪರ್ಯವೇನೆಂದರೆ ಕೊನೆಯಲ್ಲಿ ಬರುವ ಬರವನ್ನು ಬ್ರಾಹ್ಮಣರು ರಕ್ಷಿಸುವ ವ್ಯಕ್ತಿಗಳು ಸ್ವಯಂಕರ್ತರಾದ ರುದ್ರಲಿಂಗರು ಆಗಲಿ. ಶ್ರೀಮನ್ನಾರಾಯಣನ ಅವತಾರಗಳನ್ನು ಧರಿಸಿ ಅನೇಕ ಸಂಕಟಗಳನ್ನು ವಿಧಿಯು ಯಾರನ್ನು ಬಿಚ್ಚಿರುವ ಭಕ್ತರೇ ಎಳೆ ವಿಧಿ ನಿಮ್ಮನ್ನು ಯಾರು ಬಲ್ಲವರಿಲ್ಲ. ಜನಕ ತನ್ನ ಹಕ್ಕಳ ಪ್ರಕಾರ ವಾಸಕ್ಕೆ ಹೋಗುತ್ತೀರಿ. ಮಾಡಿಸಬೇಕು. ಏ ಪುತ್ರ ಭಾಗ್ಯ ವೈಭವದಿಂದ ಸುಖ ಪಡೆಯುವ ನೀನು ಆನಂದದಲ್ಲಿ ಅನುಭವಿಸಬೇಕಾಯಿತು. ಅಯ್ಯೋ ಸುಂದರ, ಇಂದಿಗೆ ನಿನ್ನ ಮುಖವು ಎರವಾಯಿತೆ. ನಿನ್ನ ಮೇಲೆ ನನ್ನ ಪ್ರಾಣವೂ ಉಳಿಯಲಾರದು. ನಿನ್ನ ಮೇಲೆ ನಿನ್ನ ಮುಖ ನೋಡುವುದು ಬಂದ ಶ್ರೀರಾಮಚಂದ್ರ. ಸರಿ ತಮ್ಮ ಅಪ್ಪನ ಪ್ರಕಾರ ನಾನು ಹಣಕ್ಕೆ ಹೋಗುತ್ತೇನೆ. ಅಪ್ಪನೆಯನ್ನು ದಯಪಾಲಿಸಬೇಕು. ಅಯ್ಯೋ ಕಂದ, ಅಯ್ಯೋ ಕಂದ ಶ್ರೀರಾಮಚಂದ್ರ, ಪರಸ್ಪರ ದಯ ಸ್ವಭಾವ, ಇಲ್ಲಿ ನಿಗ್ರಹ ಶಾಂತಿ ಯುವ ಮೊದಲಾದ ನಿನ್ನನ್ನು ಕಾಣದೆ ಒಂದು ಸಲ ಮಾತ್ರ ಇರಲಾರದು. ನಿಮ್ಮೊಡನೆ ಊಟ ಉಪಚಾರ ಮಾಡಿ ನಿನ್ನನ್ನು ಗೋರೆ ಆನಂದಕ್ಕೆ ಹೇಗೆ ಕಳವಳಿಸಿ ಎಳೆಯಿಲ್ಲದ ದುಃಖಕ್ಕೆ ಮನೆ ಮಾಡಿ ಇವತ್ತಿಗೆ ನಿನ್ನ ಋಣವು ತೀರಿಸಿ ಎಂತ ಪಾಪಾತ್ಮನೇ ಜೀವನ ನಾನು
ನಿನಗೆ ಈಗ ಬಂದ 20 ಸುಖದಿಂದ ನಿವಾರಣೆ ಆಗಲಿ. ಭರತ, ನಾವು ಹಾಡಕ್ಕೆ ಹೋಗಿ ಸನ್ನುತ ಧರಣಿಗೆ ಸರಸ ನಿಲ್ಲದಂತೆ ಸಿರಿ ಎದ್ದು ವಂಶಕ್ಕೆ ಕುವರ ನಿಲ್ಲದಂತೆ ಈಗ ನಿಮ್ಮ ಮುಖವು ಭಕ್ತಿ ಮಾಡುವುದಕ್ಕೆ ಕಾರಣವೇನು? ನನ್ನ ಮನಸ್ಸು ಪ್ರಾಣವಲ್ಲವಾ? ನನಗೆ ಯಾವ ವಿಷಯದಲ್ಲಿ ಸಂತೋಷವಿದ್ದಿರುವುದು ಕೇಳಿ ಆಗ್ತದೆ. ನನಗೆ ಚಿಂತೆ ಇಲ್ಲ, ಸಂತೋಷದಿಂದ ಏನಂತ ಆಡಿದಿರಲ್ಲ. ಈ ಮಾತಿಗೆ ನಾನು ಒಪ್ಪಲಾರೆ. ಯಾಕೆಂದರೆ ನಮಗೆ ರಾಜಪಟ್ಟವಾಗುತ್ತದೆ ಎಂದು ಕೇಳಿ ನಾನು ಸಂತೋಷದಿಂದ ಉಳಿಯಿ ದೇವಾರ್ಚನೆಯನ್ನು ತೀರಿಸಿಕೊಂಡು ಅತಿಥಿಗಳಿಗೆ ಅನ್ನದಾನ ವಸ್ತ್ರದಾನ ಮಾಡುತ್ತಿದ್ದೆ. ನಮ್ಮ ರಾಜರಿಂದ ಆನಂದದೊಡನೆ ನಮ್ಮ ಮುಖವು ಭಕ್ತಿ ಮಾಡೋದಕ್ಕೆ ಕಾರಣವೇನು? ಮತ್ತು ಇದಲ್ಲದೆ ಕುತ್ತಿಗೆ ನರಗಳು ಕೊಂಬಲಿಯನ್ನು ಸೋಲಿಸುತ್ತಾ ಇರುವುದು ನನ್ನ ಮುಂದೆ ಮಾತ್ರಕ್ಕೆ ಸಮಾಧಾನವನ್ನು ಹೇಳುತ್ತೇನೆ. ಕಾಂತಾತ್ಮ ಒಂದ ಹಾಗೆ ಪ್ರಾಣಕ್ಕಾಗಿ ನಾನು ಎಷ್ಟು ಹೇಳಿದರೂ ಅವರಿಗೆ ಸಂತೋಷವಾಗಲಿಲ್ಲ. ನಿನ್ನ ಖಂಡಿತವನ್ನು ದಿನ ಮಾಡಿ ಹೇಳಿ ಕೇಳಿದರೆ ಹೇಳ್ತೀನಿ. ಏ
ಧರ್ಮವನ್ನು ಕಾಪಾಡಿಕೊಂಡು ನಾನು ಬರುವವರಿಗೆ ಇಲ್ಲೇ ಇರು. ಸಿಟ್ಟಿನಿಂದ ಬಿರುಸು ನುಡಿಗಳೆಲ್ಲ ಆಡಬೇಡ. ದಶರಥನ ಅಂತಃಪುರದೊಳಗಿರೋ ಜನರೊಟ್ಟಿ ಒಳ್ಳೆಯ ಸವಿ ಮಾತುಗಳನ್ನು ಆಡುತ್ತಾ ನಡೆಯುವಂತವಾಗು. ಹೋಗು, ಸುಮ್ಮನೆ ಇರುವಂತವಾಗು. ಯಾವ ಸುಂದರಿ ಏ ಪೂಜನಾದ ನಲ್ಲನೆ, ಹೀಗೆ ದುಷ್ಟ ನುಡಿಗಳ ನಾಡಿಯನ್ನು ವಹಿಸುವುದು ತರವಲ್ಲ. ಈ ತಾಂಗಿಯನ್ನು ಬಿಟ್ಟು ವನಕ್ಕೆ ಹೋಗುವುದು ಸರಿಯಲ್ಲ. ಅಥವಾ ಎನ್ನ ಮನಸ್ಸು ಪರೀಕ್ಷಿಸಲು ತಿಳಿಯಲು ಗಿಡದ ನೆರಳು ಗಿಡವನ್ನು ಆಶ್ರಯಿಸುವಂತೆ ನಾನು ನಿಮ್ಮನ್ನು ಆಶ್ರಯಿಸಿರುವೆನು. ಬೇಡ ಬೇಡ, ನಾನು ನಿಮ್ಮೊಡನೆ ಅರಣ್ಯಕ್ಕೆ ಬರಲು ಸಿದ್ಧಳಿದ್ದೇನೆ. ಹೇ ಮೋಹನಾಂಗಿ, ನೀನು ಹಾಡುವ ಸರಿ. ಜನಕ ರಾಜನ ಮಗಳಾಗಿ, ದಶರಥನ ಸೊಸೆಯಾಗಿ, ಕುಮಾರಿಯಾಗಿ ನಿನ್ನನ್ನು ಹೇಗೆ ಕರೆದುಕೊಂಡು ಹೋಗಲಿ? ರಾಜ್ಯವನ್ನು ಬಿಟ್ಟು ರಾಜವಾಸಕ್ಕೆ ಆಗಮಿಸುವಂತೆ ನಮಗೆ ಆ ಸುಂದರಿ. ಹೇ ರಘುಪತಿ, ಎನ್ನನ್ನು ಮನ್ನಿಸಿ ಅರಣ್ಯಕ್ಕೆ ಮನ ಧರಿಸಿಕೊಂಡರೆ ಒಳ್ಳೆಯದಾಯಿತು. ನನಗೆ ಆನಂದವಾಗುವುದು. ನಿಮ್ಮ ಕೂಡ ಕಂದ ಮೂಲ ಫಲಗಳನ್ನು ತಿಂದುಕೊಂಡು ಇರುವುದೇ ನನಗೆ ಸೌಖ್ಯವು. ನಿಮ್ಮನ್ನು ಬಿಟ್ಟು ಇರುವುದು ನನಗೆ ಘೋರ ಅರಣ್ಯವು. ನಿಮ್ಮ ಹೊರತು ನನಗೆ ಇತರರ ಸೌಖ್ಯವೇ ಬೇಡ. ಇಷ್ಟರ ಮೇರೆಗೆ ನನ್ನನ್ನು ಬಿಟ್ಟು ಹೋದರೆ ಈಗಲೇ ವಿಷ ಕುಡಿದು ಪ್ರಾಣ ಬಿಡುವುದು. ಇದಕ್ಕಿಂತ ನಿಮ್ಮ ಕೈಯಿಂದ ಹತ ಮಾಡಿದ್ರಂತೂ ಕೇವಲ ಮೋಕ್ಷವಾಗ್ತದೆ. ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡಬೇಕು ಕಾಂತ ಗುಣವಂತ. ಹುಲಿ ಕರಡಿ ಸಿಂಹ ಮೊದಲಾದ ಕ್ರೂರ ಮೃಗಗಳು ಕೂಡಿದ ಘೋರ ಅರಣ್ಯಕ್ಕೆ ನಿನ್ನನ್ನು ಹೇಗೆ ಕರೆದುಕೊಂಡು ಹೇಗೆ ಕಾಪಾಡ? ಕಾಡು ದಾರಿಯಲ್ಲಿ ನಡೆಯುವಾಗ ನಿನ್ನ ಗೋಳವರ ಕಾಲಗಳಿಗೆ ಕಣ್ಣು ಮುಳ್ಳುಗಳು ತಗಲಿ, ಚನ್ನದ ರಕ್ತ ಸುರಿಯುವುದನ್ನು ಕಂಡು ನಾನು ಹೇಗೆ ಸಹಿಸಲಿ? ಬೆಂಕಿಯಿಂದ ಸುಟ್ಟ ಸುಳಿವಾರಿಯಂತೆ ಕಣ್ಣುಗಳಿಂದ ಬೆರೆಯವನ್ನು ನಾನು ಹೇಗೆ ಸಹಿಸಲಿ? ನಾನು ಕಂಡ ಪರ್ವತವನ್ನು ನೋಡಿ ನೀನು ತರುತ್ತ ಅರಣ್ಯಕ್ಕೆ ಬರಲಿಲ್ಲ. ಕೇಳಿದೆಯಾ ಸುಂದರಿ? ಹೇ ರಘುರಮಣ, ಧರ್ಮಶಾಸ್ತ್ರದ ಅನುಸಾರವಾಗಿ ನೀವು ಎನ್ನನ್ನು ನೋಯಿಸುವುದು ಧರ್ಮವಲ್ಲ. ಸದ್ಗುಣಿ ಎಂದು ಅನಿಸಿಕೊಂಡ ನೀವು ನಾನು ನಿಮ್ಮ ಸುಖ ದುಃಖಗಳಿಗೆ ಸಮವಾಗಿ ಧರ್ಮಶಾಸ್ತ್ರದ ಅನುಸಾರವಾಗಿ ನಿಮ್ಮ ಸಂಗಡ ಅರಣ್ಯಕ್ಕೆ ಬರಲು ನಾವು ಈ ರೀತಿ ಮಾತನಾಡುವುದು ತರವಲ್ಲ. ನಮ್ಮ ಆತ್ಮಕ್ಕೆ ತಕ್ಕದ್ದಲ್ಲ. ನಮ್ಮ ಕೃಪಕಟಾಕ್ಷದಿಂದ ಈಗ ಎನ್ನನ್ನು ಕಣ್ಣೆತ್ತಿ ನೋಡಿ ತಮ್ಮೊಡನೆ ಅರಣ್ಯಕ್ಕೆ ಮನ ಬೆರೆಸಿಕೊಂಡರೆ ಒಳ್ಳೆಯದಾಯಿತು. ಈ ದಾಸಿಯು ತಮ್ಮ ಪಾದ ಎತ್ತೇನು ಬೇಡಲಾರ. ಹೇ ಜನಕ ಸುಂದರಿ, ನಿನ್ನ ಪುತ್ರವನ್ನು ನಾನು ದೂರಲಾರೆ. ಆದರೆ ನಿನ್ನ ಒಂದು ಆಭರಣಗಳನ್ನು ಮುತ್ತೈದೆಯರಿಗೆ ದಾನ ಮಾಡಿ ಸಿದ್ಧರಾದ ಬಡಿಯ ಮಗನೇ ಬೇಸರ ಕಾಣುತ್ತಿದ್ದಾನೆ. ಹೋಗನಡಿಯೇ ಸುಂದರಿ.
ಜನನಿ ಜನಕರೇ ಹೋಗಿ ಬರುತ್ತೀರಿ. ನಮ್ಮ ಚರಣಾರವಿಂದಗಳಿಗೆ ವಂದನೆ ಕೈವೆ. ಜನನಿ ಜನಕರೇ ಹೋಗಿ ಬರು. ಈ ಲಕ್ಷ್ಮಣನಿಂದ ಪಾಲಿಗೆ ವಂದನೆಗಳು. ಅತ್ತೆ ಮಾವನವರೇ ಹೋಗಿ ಬರ್ತೇನೆ. ತಮ್ಮ ಚರಣಾರವಿಂದಗಳಿಗೆ ವಂದಿಸುವೆ. ಒಳ್ಳೆಯದು ರಾಮನೇ, ಹೋಗಿ ಬರಬೇಕು. ಎಲ್ಲ ರಾಮನೇ, ಸನ್ಯಾಸಿಯಂತೆ ಅರಣ್ಯದಲ್ಲಿ ವಾಸ ಮಾಡುವವರಿಗೆ ಸಾರ್ವಭೌಮನಂತೆ ವಸ್ತ್ರಾಭರಣಗಳು ಯಾತಕ್ಕೆ ಬೇಕು? ಯಾವತ್ತು ವೇಷವನ್ನು ತೆಗೆದು ನಾರು ಮುಡಿಯನ್ನುಟ್ಟು ಜಟಧಾರಿಯಾಗಿ ಸನ್ಯಾಸಿಯಂತೆ ಅರಣ್ಯಕ್ಕೆ ಹೋಗಬೇಕು. ಕೇಳಿದೆಯಾ ರಾಮನೇ? ದೋಷ ಬಿಚ್ಚೋಗಪ್ಪ ಕೇ ಮಾಡಲ್ಲ ಬರೋಲ್ಲ ಮತ್ತ ಅಯ್ಯೋ ಮಂತ್ರಿಯವರೇ, ರಾಮಚಂದ್ರನು ಹೋಗಿ ಬರುವಂತ ಇವನು ನೋಡಿಕೊಂಡು ಬರುವಂತ ಸಾಕು. ರಾಮಚಂದ್ರನ ಸೀತಾ ಲಕ್ಷ್ಮಣನ ಬರುವಂತ ಹೋಗಿದ್ರು ರಾಜೇಂದ್ರನೇ. ಅಯ್ಯೋ ನನ್ನ ಗೊತ್ತೈವೇ, ನನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟ ಕಟ್ಟುವುದು ನನ್ನ ಸ್ವಾಧೀನವಲ್ಲ. ಅಯ್ಯೋ ಮಂತ್ರಿಯವರೇ, ನನ್ನ ಮೂವರ ಸೃಷ್ಟಿಯಾದ ಸೀತಾದೇವಿ ಜನನಿ ಜನಕರ ಕನಕ ಮಹಾರಾಜರು ಈ ವಾಕ್ಮನ್ನಿಂದ ಕೇಳಿದರೆ ಎಷ್ಟು ಗೋಳಾಡುವರೋ ಏನು. ಅಯ್ಯೋ ಎನ್ನ ದೊಡ್ಡೈವವೇ, ಇನ್ನ ಮೇಲೆ ನನ್ನ ಪ್ರಾಣವೂ ಉಳಿಯಲಾರದು. ನೀನು ಜಾಗತ್ತಿಂದ ಹೋಗಿ ರಾಮ ಲಕ್ಷ್ಮಣರಿಗೆ ಆತನು ಸ್ವರ್ಗದಲ್ಲಿ ಕೇಳುವಂತವನ. ಈಗಲೇ ರಾಮ ಲಕ್ಷ್ಮಣರ ಬಳಿಗೆ ಹೋಗಿ ಸುದ್ದಿಯನ್ನು ತಿಳಿಸುವಂತವನ. ಇವ್ರಿಗೆ ತಿಳಿಸುವಾಗ ತಿಳಿಸೋದು ಅರ್ಥನೇ ಅವ್ರ ಮಕ್ಕಳು ವನವಾಸ ಹೋಗಿ ಪ್ರಾಣ ಕುಂದ್ರಿ ಸರ್ ಮೇಲೆ ಕುಂದ್ರಿ. ರಾಮರಾಮಂದ ಪ್ರಾಣ ಬಿಡ ಎಲ್ಲ ಸೇವಕ ನನ್ನ ಮನರ ಬಯಕು ಕೈ ಕೂಡಿತು. ಕೂಡಿತಲ್ವ ರಾಮನು 14 ವನವಾಸಕ್ಕೆ ಹೋದನು ಮತ್ತು ಪತಿಯು ಸ್ವರ್ಗಸ್ಥನಾದನು. ಇನ್ನು ಮೇಲೆ ಪಟ್ಟಾಭಿಷೇಕದ ಸಲುವಾಗಿ ನನ್ನ ಮಗನಾದ ಭರತನನ್ನು ಬೇಗನೆ ಕರೆದುಕೊಂಡು ಬರುವಂತ ನಾವು. ಆಗಲ್ಲವ ಎಲ್ಲಿ ಕರ್ಕೊಂಡ್ ಬರ್ತ ನೋಡಲ್ಲ ಪೌಕರ್ ಬಾ ಸವಾಲ್ ಮತ್ತಿಲ್ ಬಾ ನೀವು ಅವ್ರ ಕೂಡ ಮಾತಾಡಿ.
ತಾಳೆ. ಅಪ್ಪ ಕಂದಮ್ಮ ಹೇಳ್ತೀನಿ ಕೇಳುವಂತ ನಾವು. ಚೆನ್ನಾಗಿ ಹೇಳುವಂತ ಕೇಳಿ. ವಂದನೆ ಕೇಳು ಎನ್ನ ವಚನ, ವಂದನೆ ಕೇಳು ಎನ್ನ ವಚನ, ಕೇಳು ಕಂದ ಬೇಡುವೆ ನಾನೀಗ, ಕೇಳು ಕಂದ ಬೇಡುವೆ ನಾನೀಗ, ಕಂದನೆ ಕೇಳು ಎನ್ನ ವಚನ, ಕಂದನೆ ಕೇಳು ಎನ್ನ ವಚನ. ಭರತ ನಿನಗೆ ಪಟ್ಟಗಟ್ಟುವೆ, ಭರತ ನಿನಗೆ ಪಟ್ಟಗಟ್ಟುವೆ, ಸುಖದಿಂದಲೇ ನೀ ರಾಜವಳು ಕಂದ, ಸುಖದಿಂದಲೇ ನೀ ರಾಜವಳು ಕಂದ, ಕಂದನೆ ಕೇಳು ಎನ್ನ ವಚನ, ಕಂದನೆ ಕೇಳು ಎನ್ನ ವಚನ. ಕೇಳು ಕಂದ ಕೇಳುವೆ ನಾನೀಗ, ಕೇಳು ಕಂದ ಕೇಳುವೆ ನಾನೀಗ, ಕಂದನೆ ಕೇಳು ಎನ್ನ ವಚನ, ಕಂದನೆ ಕೇಳು ಎನ್ನ ವಚನ. ಭರತ ನಿನಗೆ ಪಟ್ಟಗಟ್ಟುವೆ, ಭರತ ನಿನಗೆ ಪಟ್ಟಗಟ್ಟುವೆ, ಸುಖದಿಂದಲೇ ನೀ ರಾಜವಳು ಕಂದ, ಸುಖದಿಂದಲೇ ನೀ ರಾಜವಳು ಕಂದ, ಕಂದನೆ ಕೇಳು ಎನ್ನ ವಚನ, ಕಂದನೆ ಕೇಳು ಎನ್ನ ವಚನ. ಅಪ್ಪ ಕಂದಮ್ಮ ನಿನ್ನ ಪಡೆದವನ ಕಡೆಯಿಂದ ಹಿಂದಕ್ಕೆ 2 ವರಗಳನ್ನು ಪಡೆದಿದ್ದನು. ಆದರೆ ಪ್ರಾಣದರಸನು ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಗಟ್ಟುತ್ತಾರೆಂಬ ಡಂಗೂರ ವಾರ್ತೆಯನ್ನು ಕೇಳಿ ತಾವು ಹಿಂದಕ್ಕೆ ಕೊಟ್ಟ 2 ವರಗಳನ್ನು ಪ್ರಮಾಣ ಪೂರ್ವಕವಾಗಿ ಕೊಡುವಂತೆ ಕೇಳಲು ಅದಕ್ಕೆ ಅವರು ಸಮ್ಮತಪಟ್ಟು ಒಪ್ಪಿಕೊಂಡರು. ಆ ವರಗಳಲ್ಲಿ ರಾಮನು 14 ವರ್ಷ ವನವಾಸಕ್ಕೆ ಹೋಗಬೇಕು ಮತ್ತು ಎನ್ನ ಮಗನಾದ ಭರತನಿಗೆ ಪಟ್ಟವಾಗಬೇಕೆಂದು ಕೇಳಲು ಅದಕ್ಕೆ ಅವರು ಸಮ್ಮತಪಟ್ಟು ಒಪ್ಪಿಕೊಂಡರು. ರಾಮ ಲಕ್ಷ್ಮಣ ಸೀತಾ ಸಹಿತ ವನವಾಸಕ್ಕೆ ಹೋದರು ಮತ್ತು ಪತಿಯು ಸ್ವರ್ಗಸ್ಥನಾದನು. ಆದ್ದರಿಂದ ನಿನಗೆ ಪಟ್ಟಗಟ್ಟುವ ನಿಮಿತ್ತವಾಗಿ ನಿನ್ನನ್ನು ಕರೆಸೋಣವಾಯಿತು. ಕೇಳಿಯ ಬಾಲ ಭವ್ಯ ಗುಣ ಶೀಲ. ಅಯ್ಯೋ ಶಿವ ಶಿವ ತ್ರಿಶೂಲಂದ್ರ ನೀಲಕಂಠ, ಎಂತ ಘಾತವಾಯಿತು, ಸರ್ವಸ್ವವೂ ನಾಶವಾಯಿತು. ಭ್ರಷ್ಟಳೇ ನೀ ಸಾತ್ಪಳಿ ಎಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ರಾಮ ಲಕ್ಷ್ಮಣರನ್ನು ಅರಣ್ಯಕ್ಕೆ ಕಳಿಸಿದ್ಯಾ ನಿನ್ನ ದುರ್ಬುದ್ಧಿಯನ್ನು ಬಿಡಲಿ. ನನಗೆ ರಾಜ ಕಾರ್ಬಾರ ಮಾಡೆಂದು ದುರ್ಬೋಧನೆಯನ್ನು ಮಾಡುತ್ತಿರುವುದಿಲ್ಲ. ನಿನ್ನಂತ ಕಠಿಣ ಹೃದಯವನ್ನು ನಾನು ಎಲ್ಲಿ ಕಾಣಲಿಲ್ಲ, ನಾನು ಎಲ್ಲಿ ನೋಡಲಿಲ್ಲ. ಎಲೈ ಹದವಳೇ ನೀ ಸಾತ್ಪಳಿ, ನಿನ್ನನ್ನು ಹೇಗೆ ಮಾಡಿದ್ರು ಸಿಟ್ಟು ಹೋಗಲಾರದು. ನನ್ನ ಎದುರಿಗೆ ನಿಲ್ಲಬೇಡ, ನೀನೇ ರಾಜ ಕಾರ್ಬಾರವನ್ನು ಮಾಡಿ ಹೋಗು. ಇನ್ನೊಂದು ಶಬ್ದ ಹೇಳಿದರೆ ಉತ್ತರಿಸುವ ನಿನ್ನ ನಾಲಿಗೆಯನ್ನು ಸೇವೆ ಬಿಡುವುದು. ಸಾಕು ಸಾಕು, ನಿನ್ನ ಮಂತ್ರಕ್ಕೆ ಗಮನ ಮಾಡುವಂತವಳು. ನಾನು ಮಾತ್ರ ಅಣ್ಣಂದಿರಾದ ರಾಮ ಲಕ್ಷ್ಮಣರ ಬಳಿಗೆ ಹೋಗುತ್ತೀನಿ. ಎಲೈ ಸಾರಥಿ, ಆಹೋ ರಾಜ, ಅಣ್ಣಂದಿರಾದ ರಾಮ ಲಕ್ಷ್ಮಣರಿಗೆ ರಥವನ್ನು ನಡೆಯುವಂತ ಮೇಲೆ ಸಾರಥಿ ಅತಿ ಜಾಗ್ರತೆ. ರಥವನ್ನು ಸ್ಮೃತಿ ಮೇಲೆ ಆರಿಸ್ತೀರಿ ರಾಜೇಂದ್ರ.